ಎಲೆಕ್ಷನ್ ಖರ್ಚಿಗೆ ಬೇಕು ದುಡ್ಡು ಕೊಡಿ ಸ್ವಾಮಿ ಅಂತ ಅಧಿಕಾರಿಗಳಿಂದ ಲೂಟಿಗಿಳಿದ್ರಂತೆ ಈ ಯರ್ರಿ ಸ್ವಾಮಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಐಟಿ ಅಧಿಕಾರಿಗಳು ಯರ್ರಿಸ್ವಾಮಿ ಮನೆಯಲ್ಲಿ ದಾಳಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ 1 ಕೋಟಿಗೂ ಹೆಚ್ಚು ಅಮೌಂಟ್ ಪತ್ತೆಯಾಗಿತ್ತು. 10 ರೂಪಾಯಿಂದ ಹಿಡಿದು 2,000 ರೂಪಾಯಿಗೆ ಕಂತೆ ನೋಟುಗಳು ಪತ್ತೆಯಾಗಿತ್ತು. ಇದರ ಬೆನ್ನು ಬಿದ್ದಂತಹ ಐಟಿ ಅಧಿಕಾರಿಗಳಿಗೆ ಈಗೊಂದು ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಖರ್ಚಿಗೆ ದುಡ್ಡು ಬೇಕು ಅಂತ ಅಂದ್ಬಿಟ್ಟು ಈ ಸಂಬಂಧಿ ವಸೂಲಿಗೆ ಇಳಿದಿದ್ರಂತೆ. ಅಂದ್ರೆ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳಿಂದ ವಸೂಲಿಗೆ ಇಳಿದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾದ್ರೆ ಆ ವಸೂಲಿಯಿಂದ ಸಿಕ್ಕಿರುವಂತಹ ಆ ಅಮೌಂಟ್ ಏನ ಇದು? ಈ ಕೋಟಿ ರೂಪಾಯಿ ಅಧಿಕಾರಿಗಳಿಂದ ವಸೂಲಿ ಮಾಡಿರ್ತಕ್ಕಂಥದ್ದ? ಶಾಸಕರ ಎಲೆಕ್ಷನ್ ನಿಲ್ತಾ ಇದ್ದಾರೆ, ಹಾಗಾಗಿ ಈ ಅಮೌಂಟ್ ಕೊಡಿ ಅಂತ ವಸೂಲಿ ಮಾಡಿದ್ರ, ಲೂಟಿಗೆ ಇಳಿದಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದು ಬಳ್ಳಾರಿ ಶಾಸಕ ನಾಗೇಂದ್ರ ಮಾವ ಯರ್ರಿಸ್ವಾಮಿಯ ವಸೂಲಿಯ ಕಹಾನಿಯನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ವಿ. ಶಾಸಕ ನಾಗೇಂದ್ರ ಮಾವ ಯರ್ರಿಸ್ವಾಮಿ ಮನೆಯಲ್ಲಿ 1 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿತ್ತು. 10 ರೂಪಾಯಿ ನೋಟಿಂದ ಹಿಡಿದು 2,000 ರೂಪಾಯಿ ನೋಟ್ವರೆಗೂ ಕೂಡ ಕಂತೆ ಹಣ ಪತ್ತೆಯಾಗಿತ್ತು. ವಿವಿಧ ಇಲಾಖಾ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಿದ್ರಂತೆ ಯರ್ರಿಸ್ವಾಮಿ. ಹಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಷ್ಟೊಂದು ಮೊತ್ತದ ಅಮೌಂಟ್ ಎಲ್ಲಿಂದ ಬಂತು? 10 ರೂಪಾಯಿಂದ 2,000 ರೂಪಾಯಿ ನೋಟ್ ವರೆಗೆ ಸಿಕ್ಕಿದ್ಯಲ್ಲ, ಈ ಅಮೌಂಟ್ ಎಲ್ಲಿಂದ ತಂದ್ರಿ? ಈ ಇಷ್ಟೊಂದು ಪ್ರಮಾಣದ ಅಮೌಂಟ್ ಯಾಕಾಗಿ ಒಂದೇ ಕಡೆ ಶೇಖರಿಸಿಟ್ಟಿದ್ರಿ? ಈ ಹಣದ ಮೂಲ ಯಾವುದು? ಈ ಎಲ್ಲದ್ರ ಬಗ್ಗೆ ಕೂಡ ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಈಗ ಸಿಕ್ತಿರುವಂತಹ ಮಾಹಿತಿ ಅಂತ ಅಂದ್ರೆ, ಶಾಸಕರು ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ, ಆ ಎಲೆಕ್ಷನ್ ಖರ್ಚಿಗಾಗಿ ದುಡ್ಡು ಕೊಡಿ ದುಡ್ಡು ಅಂತ ಎಲ್ಲಾ ಇಲಾಖಾ ಅಧಿಕಾರಿಗಳಿಂದ ವಸೂಲಿಯನ್ನ ಮಾಡಿದ್ರು ಅನ್ನುವಂತಹ ಅಂಶ ಈಗ ಬಯಲಾಗ್ತಾ ಇರ್ತಕ್ಕಂಥದ್ದು. ಇದರ ಸತ್ಯಾಸತ್ಯತೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಈ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳಿಂದ ಯರ್ರಿಸ್ವಾಮಿ ಹಣವನ್ನ ವಸೂಲಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಿದೆ. ಯರ್ರಿಸ್ವಾಮಿ ಮನೆಯಲ್ಲಿ 1 ಕೋಟಿಗೂ ಹೆಚ್ಚು ಹಣ ಪತ್ತೆಯಾಗಿತ್ತು. ಶಾಸಕ ನಾಗೇಂದ್ರ ಮಾವ ಆಗಿರ್ತಕ್ಕಂತಹ ಯರ್ರಿಸ್ವಾಮಿ ಮನೆಯಲ್ಲಿ 1 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿತ್ತು. ಈಗ ಈ ಹಣದ ಮೂಲವನ್ನ ಜಾಡಿ ಹಿಡಿತಾ ಇದ್ದಾರೆ ಐಟಿ ಅಧಿಕಾರಿಗಳು. ನಾವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿದ್ದೀವಿ. ಅದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಮಾತ್ರನೇ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕೃತ್ಯ ಒಳ್ಳೆಯದಂತೇಳಿ ನನ್ನ ಭಾವನೆ ಇದೆ. ಇಲ್ಲ, ಅವ್ರು ಏನು ಬಂದು ಇವತ್ತು ದಾಳಿ ಮಾಡಿದ್ದಾರೆ, ಅದಕ್ಕೆಲ್ಲ ನನ್ನ ಮಾವರ ಮನೆಗೆ ನನ್ನ ತಂಗಿಯವ್ರ ಮನೆಗೆ ಬಂದುಬಿಟ್ಟು ಇವತ್ತೆಲ್ಲ ಶೋಧ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೇನಿಲ್ಲ, ಅದನ್ನೆಲ್ಲ ಕೂಡ ತೋರಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ಯಾವುದೇ ಒಂದು ದಾಖಲೆಗಳನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆಲ್ಲ ಪೂರ್ಣ ಪ್ರಮಾಣದಲ್ಲಿ ನಾವು ಸಹಕಾರ ಕೊಡ್ತೀವಿ ಅಂತ. ನೆಕ್ಸ್ಟ್ ಮಾಹಿತಿಯನ್ನು ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ವೀರೇಶ್ ದಾನಿ ಇದ್ದಾರೆ. ವೀರೇಶ್ ದಾನಿ, ಬಳ್ಳಾರಿ ಶಾಸಕ ನಾಗೇಂದ್ರನವರ ಮಾವ ಯರ್ರಿಸ್ವಾಮಿ ಮನೆಯಲ್ಲಿ 1 ಕೋಟಿ ಮೊತ್ತ ಪತ್ತೆಯಾಗಿತ್ತು. ಈ ಹಣದ ಮೂಲ ಜಾಡು ಹಿಡಿದಂತಹ ಅಧಿಕಾರಿಗಳಿಗೆ ಒಂದ್ ರೀತಿ ಆಘಾತ ಈಗ ಸಿಕ್ಕಿರ್ತಕ್ಕಂಥ. ಯಾಕಂದ್ರೆ ವಿವಿಧ ಸರ್ಕಾರಿ ಅಧಿಕಾರಿಗಳಿಂದ ದುಡ್ಡನ್ನ ವಸೂಲಿಗೆ ಇಳಿದಿದ್ರು ಅನ್ನುವಂತಹ ಮಾಹಿತಿ, ಇದು ನಿಜನಾ? ಯಶೋಧ, ಐಟಿ ಅಧಿಕಾರಿಗಳು ಮತ್ತು ಪೊಲೀಸರು ಮತ್ತು ಚುನಾವಣಾ ಅಧಿಕಾರಿಗಳು ಶಾಸಕ ನಾಗೇಂದ್ರ ಅವರ ಮಾವ ಯರ್ರಿಸ್ವಾಮಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಇದುವರೆಗೂ ಸಹ ಅಲ್ಲಿ ಪರಿಶೀಲನೆ ನಡೀತಾ ಇದೆ. ಆದ್ರೆ ಅಧಿಕಾರಿಗಳಿಗೆ ಸಿಕ್ಕಂತ ಮಾಹಿತಿ, ದಾಳಿಗೆ ಮುಂಚಿತವಾಗಿ ಅವರಿಗೆ ಸಿಕ್ಕಂತ ಮಾಹಿತಿ, ಯರ್ರಿಸ್ವಾಮಿ ಅವರು ಅಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬಳಿಯಿಂದ ಚುನಾವಣೆಗೆ ಸಂಬಂಧಿಸಿದಂತೆ ಖರ್ಚಿಗೆ ಹಣ ಕೊಡಬೇಕು ಅಂತ ಹೇಳಿ ಅವರಿಂದ ಹಣವನ್ನ ಸಂಗ್ರಹ ಮಾಡಿದ್ದಾರೆ ಅನ್ನೋ ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಶಾಸಕ ನಾಗೇಂದ್ರ ಅವರು ಸಹ ಒಂದ್ ಕಡೆ ಹೇಳಿಕೆಯನ್ನ ಕೊಡ್ತಾರೆ, ನಮ್ಮನ್ನ ಬಿಟ್ಟು ನಮ್ಮ ಸಂಬಂಧಿಕರ
ಸಂಬಂಧಿಕರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ಹೇಳಿಕೆ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಸಂಬಂಧಿಕರ ಮನೆಯಲ್ಲಿ ಸುಮಾರು 1 ಕೋಟಿಯಷ್ಟು ಆಸುಪಾಸು ಹಣ ಸಿಕ್ಕಿದೆ. ಆ ಹಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಪಂಚನಾಮೆ ಮಾಡುವಂತ ಸಂದರ್ಭದಲ್ಲಿ ಯರಿಸ್ವಾಮಿ ಅವರು ಹೇಳ್ತಾ ಇರೋದು ನನ್ನ ಮನೆಯಲ್ಲಿ ಕೇವಲ ಸಿಕ್ಕಿರೋದು 1.5 ಲಕ್ಷ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದಾಳಿಯ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಸುಮಾರು ಆಸುಪಾಸು ಹಣ ಸಿಕ್ಕಿರುವುದು ನಿಜ ಅಂತ ಗೊತ್ತಾಗ್ತಾ ಇದೆ ಯಶೋಧ. ಆದ್ರೆ ಯರಿಸ್ವಾಮಿ ಅವರ ಬಳಿ ಇದ್ದಂತ ಹಣ ಯಾವುದು, ಅಧಿಕಾರಿಗಳಿಂದ ಬಳಿ ವಸೂಲಿ ಮಾಡಿರ್ತಕ್ಕಂಥ ಹಣವಾ ಅಥವಾ ಅವರು ಯಾವುದಾದ್ರೂ ಬಿಸಿನೆಸ್ ಗೆ ಸಂಬಂಧಿಸಿದಂತ ಹಣವಾ ಅನ್ನೋದು ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ ಯಶೋಧ. ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಂದ ವಸೂಲಿ ಮಾಡಿದಂತಹ ಹಣ ಇದೇನಾ ಅಂತ, ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳಿಂದ ವಸೂಲಿ ಮಾಡಿದ್ದು ನಿಜಾನಾ ಅಂತ. ಯಶೋಧ, ಅಧಿಕಾರಿಗಳಿಗೆ, ಐಟಿ ಅಧಿಕಾರಿಗಳಿಗೆ ಮತ್ತು ಚುನಾವಣಾ ಅಧಿಕಾರಿಗಳಿಗೆ ಆ ಸಂಬಂಧಿಸಿದಂತೆ ಮಾಹಿತಿ ಇತ್ತು. ಸಾಕಷ್ಟು ಅಧಿಕಾರಿಗಳಿಂದ ಶಾಸಕ ನಾಗೇಂದ್ರ ಅವರ ಹೆಸರನ್ನ ಹೇಳಿಕೊಂಡು ಹಣವನ್ನ ವಸೂಲಿ ಮಾಡಿದ್ದಾರೆ ಅನ್ನೋ ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಅವರು ಯರಿಸ್ವಾಮಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಒಂದು ಬಲ್ಲ ಮಾಹಿತಿಗಳು ಗೊತ್ತಾಗ್ತಾ ಇವೆ. ಆದ್ರೆ ಯರಿಸ್ವಾಮಿ ಅವರ ಬಳಿ ಸಿಕ್ಕಿರತಕ್ಕಂತ ಹಣ ಏನಿದೆ, ಆ ಹಣ ಅಧಿಕಾರಿಗಳಿಂದ ಪಡೆದಂತ ಹಣವಾ ಅಥವಾ ಯರಿಸ್ವಾಮಿ ಅವರಿಗೆ ಸಂಬಂಧಿಸಿದಂತ ಸ್ವಂತ ಹಣವಾ ಅನ್ನೋದು ಇನ್ನಷ್ಟೇ ಪರಿಶೀಲನೆ ನಂತರ ಗೊತ್ತಾಗಬೇಕಾಗಿದೆ ಯಶೋಧ. ಓಕೆ, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.